ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ, ಜನ್ನಾಸ್ಟ್ರೋ ವೀಕ್ಷಕರಿಗೆ ಸ್ವಾಗತ. ನಾನು ಅಶೋಕ್ ಕುಮಾರ್. ಜ್ಯೋತಿಷದ ಬಗ್ಗೆ ಬಹಳ ಒಂದು ಆಸಕ್ತಿ ಇದ್ದು, ನಮ್ಮ ಒಂದು ಕುಟುಂಬವೇ ಒಂದು ಜ್ಯೋತಿಷದ ಒಂದು ಕುಟುಂಬ. ನಮ್ಮ ತಂದೆ, ನಮ್ಮ ತಾತ, ಮುತ್ತಾತರೆಲ್ಲರೂ ಕೂಡ ಜ್ಯೋತಿಷದಲ್ಲಿ ಇದ್ದಂಥವ್ರೆ. ಅದರಲ್ಲಿ 3 ಥರದ ವಿಚಾರಗಳಿದೆ. ಒಂದು ಪರಿಹಾರ ಅಂತ ಬಂದಾಗ ಯಂತ್ರ ಮಂತ್ರ ತಂತ್ರ ಅಂತೀವಿ. ಸೊ ಇದನ್ನ ಮಾಡ್ತಾ ಬಂದಂಥವ್ರು, ಇದರಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನ ನೀಡ್ತಾ ಬಂದಂಥವ್ರು ನಮ್ಮ ಕುಟುಂಬದವರು. ಈಗ ಜ್ಯೋತಿಷದ ವಿಚಾರಕ್ಕೆ ಬಂದರೆ ನನ್ನ ಆಸಕ್ತಿ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಹಸ್ತ ಸಾಮುದ್ರಿಕೆ ಶಾಸ್ತ್ರ. ಇದರಲ್ಲಿ ಹಸ್ತದಲ್ಲಿ ಹೇಳುವಂಥದ್ದು, ಈಗ ನಾಡಿ ಹಸ್ತ ಸಾಮುದ್ರಿಕೆ ಅಂತಿದೆ, ಆಮೇಲೆ ಜಮಿನಿ ಅಸ್ಟ್ರಾಲಜಿ ಇದೆ, ವೇದಿಕ್ ಅಸ್ಟ್ರಾಲಜಿ ಇದೆ, ಆಮೇಲೆ ಪ್ರಶ್ನೆಶಾಸ್ತ್ರ ಇದೆ. ಸೊ ಎಲ್ಲದನ್ನು ನಾವು ಗಮನಿಸಿದಾಗ ಇದೊಂದು ಬಹಳ ಅಪಾರವಾಗಿರುವಂತಹ ದೊಡ್ಡ ಮಟ್ಟದ ಒಂದು ಶಾಸ್ತ್ರ ಇದೆ. ಬಟ್ ನಮ್ಮಲ್ಲಿ ಏನಾಗಿದೆ, ಇದ್ರಲ್ಲಿ ತಪ್ಪು ಮಾಹಿತಿನೇ ಕೊಡ್ತಾರೆ ಜ್ಯೋತಿಷರು. ಹೇಗೆ ಅಂತಂದ್ರೆ, ಈಗ ನ್ಯೂಮರಾಲಜಿ ಅಂತ ಹೇಳ್ತಾರೆ, ತುಂಬಾ ಜಮ್ ಸ್ಟೋನ್ಸ್ ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇದ್ಯಾವುದು ಕೂಡ ಜ್ಯೋತಿಷದಲ್ಲಿ ಇಲ್ಲ. ನೀವು ಬೃಹತ್ ಪರಾಶರ ಹೋರಾಶಾಸ್ತ್ರ ತಗೊಳ್ಳಿ, ಅಥವಾ ವರಮಿಹಿರ ಬರೆದಿರುವಂತಹ ಬೃಹತ್ ಜಾತಕ, ಇದು ಯಾವುದೇ ಗ್ರಂಥಗಳನ್ನ ತಗೊಂಡು ಕೂಡ ಅದರಲ್ಲಿ ಪರಿಹಾರ ಅನ್ನುವಂಥದ್ದು ಬಹಳ ಸಿಂಪಲ್ ರೆಮಿಡೀಸ್ ಇದೆ. ಅಲ್ಲಿ ನಮಗೆ ದಾನಗಳು ಮತ್ತೆ ಸಂಬಂಧಪಟ್ಟಂತೆ ಮಂತ್ರ ಜಪಗಳಿದೆ. ಅದು ಬಿಟ್ಟು ನಾವು ಬೇರೆ ಯಾವ್ಯಾವುದೋ ನಮ್ಮನ್ನ ಹಾದಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ. ಇಲ್ಲಿ ಜ್ಯೋತಿಷ ಅಂತಂದ್ರೆ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ. ಈ ಜ್ಯೋತಿಷ ಅನ್ನುವಂಥದ್ದು ಕರ್ಮದ ಅನುಸಾರವಾಗಿ ಗ್ರಹಗಳ ಒಂದು ಅಲೈನ್ಮೆಂಟ್ ಆಗುತ್ತೆ. ಆ ಗ್ರಹಗಳು ತಮ್ಮ ಫಲವನ್ನ ಕೊಡ್ತವೆ ಅಷ್ಟೇ. ಗ್ರಹಗಳನ್ನ ನಾವು ಬೈದು ಏನು ಪ್ರಯೋಜನ ಇಲ್ಲ. ಗ್ರಹಗಳು ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ನೀಡುತ್ತೆ. ಆ ಗ್ರಹಗಳ ಒಂದು ಗ್ರಹ ಶಾಂತಿ, ಗ್ರಹಗಳಿಗೆ ಸಂಬಂಧಪಟ್ಟಂತಹ ಬದಲಾವಣೆ ಮಾಡ್ಕೊಳ್ಳೋಕೆ ಮಂತ್ರದಿಂದ ಮಾತ್ರ ಸಾಧ್ಯ. ಸೊ ಈ ರೀತಿಯಾಗಿರುವಂತಹ ದಾರಿಯಲ್ಲಿ ಜ್ಯೋತಿಷ ಇರುವಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಜ್ಯೋತಿಷ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಆ ವ್ಯಕ್ತಿ ಯಾವ ಹಂತದಲ್ಲಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಮಾತ್ರ ಉಪಯೋಗವಾಗಿರುವಂಥದ್ದು. ಅದು ಬಿಟ್ಟು ಇಲ್ಲಿ ಏನಾಗಿದೆ, ಕಾರುಗಳು, ಬೈಕ್ಗಳು ಇದ್ರ ಬಗ್ಗೆ ತಗೋಬೇಕು ಅಥವಾ ಮನೆ ತಗೋಬೇಕು, ಬಹಳ ಅಪಾರವಾಗಿ ಆಸ್ತಿ ಮಾಡಬೇಕು, ಅದಕ್ಕೋಸ್ಕರ ವಾಸ್ತು ಪರಿಹಾರ ಹೇಳಿ, ಅದಕ್ಕೋಸ್ಕರ ಜ್ಯೋತಿಷ ಹೇಳಿ ಅಂತ ಹೇಳ್ತಾರೆ. ಇದಲ್ಲ. ಆಧ್ಯಾತ್ಮಿಕವಾಗಿ ಮನುಷ್ಯ ಉನ್ನತಿಗೆ ಹೋಗುವಂತಹ ಒಂದು ಮಾರ್ಗ. ಸೊ ಇದನ್ನ ತಿಳ್ಕೊಬೇಕಾಗತ್ತೆ. ಈ ಮಟ್ಟದಲ್ಲೇ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ ಸಾವಿರಾರು ಜಾತಕಗಳಿದೆ, ಸಾವಿರಾರು ಹಸ್ತಗಳ ಒಂದು ಫೋಟೋಗಳ ನನ್ನ ಹತ್ರ ಇದೆ, ಅಧ್ಯಯನ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಪುಸ್ತಕಗಳನ್ನು ಬಿಡುಗಡೆ ಮಾಡುವಂತ ಆಶಯ ಇದೆ. ಹಾಗಾಗಿ ಇಷ್ಟು ನನ್ನ ಬಗ್ಗೆ ಹೇಳಿರುವಂಥದ್ದು. ನೀವು ನನ್ನನ್ನು ಕನ್ಸಲ್ಟ್ ಮಾಡಬಹುದು. ನೀವು ವೆಬ್ಸೈಟ್ಗೆ ನೀವು ಲಾಗಿನ್ ಆಗ್ಬೋದು, ಅಥವಾ ಅಲ್ಲಿರುವಂತಹ ನಂಬರ್ಗೆ ನೀವು ಕರೆ ಮಾಡಿ. ಕುಂಭರಾಶಿಗೆ ಸಂಬಂಧಪಟ್ಟಂತೆ ನಾವು ಸೆಪ್ಟೆಂಬರ್ ತಿಂಗಳಿನ ಒಂದು ಫಲಿತವನ್ನು ನೋಡೋದಾದ್ರೆ, ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲಲ್ಲಿ ರಾಶಿಯಲ್ಲೇ ರಾಹು ಇರುವಂಥದ್ದು. ರಾಹು ಬಹಳ ಒಂದು ವಿಶೇಷವಾಗಿರುವಂತಹ ಗ್ರಹ. ರಾಹು ಯಾವ ಒಂದು ರಾಶಿಯಲ್ಲಿ ಇರ್ತಾನೆ, ಆ ರಾಶಿಯಾಧಿಪತ್ಯ ಲಕ್ಷಣಗಳನ್ನು ಪಡಿತಾನೆ. ಯೋಗ ಕಾರಕ ಆಗಿದ್ರೆ ಯೋಗವನ್ನು ನೀಡ್ತಾನೆ, ಅವಯೋಗ ಆಗಿದ್ರೆ ಅವಯೋಗಿ ಅಂತೀವಿ. ಅಂದ್ರೆ ಏನಾಗತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ರಾಹು ಗ್ರಹ ಕುಂಭರಾಶಿಯಲ್ಲಿ ಇರುವಂತದ್ದು ಶನಿಗೆ ಸಂಬಂಧಪಟ್ಟಂತ ರಿಸಲ್ಟ್ನೇ ಕೊಡ್ತಾನೆ. ಒಂದ್ ವೇಳೆ ರಾಹು ದಶೆ ಬಂತು ಅನ್ಕೊಳ್ಳಿ, ಆ ವ್ಯಕ್ತಿಗೆ ರಾಹು ಶನಿ ಹಾಗೆ ಫಲಿತಗಳನ್ನ ಕೊಡ್ತಾ ಹೋಗ್ತಾನೆ. ಶನಿ ಹಾಗೆ ಅಂದ್ರೆ ಶನಿಯ ಒಂದು ಲಕ್ಷಣಗಳು, ಯೋಗಗಳು, ಅದರ ಒಂದು ಲಗ್ನಾಧಿಪತಿ ಕೊಡುವಂತ ಯೋಗಗಳನ್ನೇ ಕೊಡ್ತಾ ಹೋಗ್ತಾನೆ. ಸೊ ಆ ಬಗೆಯಲ್ಲಿ ನಾವು ನೋಡೋದಾದ್ರೆ, ಇದು ವೈವಾಹಿಕ ಜೀವನಕ್ಕೆ ಸ್ವಲ್ಪ ನೆಗೆಟಿವ್ ಪರಿಣಾಮಗಳನ್ನು ಬೀರುತ್ತೆ. ಈಗ ಸಪ್ತಮದಲ್ಲಿ ಕೇತು ಇದೆ, ಲಗ್ನದಲ್ಲಿ ರಾಹು ಇರುವಂಥದ್ದು. ಯೂಶುವಲ್ ಆಗಿ ಯಾವ್ದಾದ್ರು ಬರ್ತ್ ಚಾರ್ಟ್ ನೋಡುವಾಗ ಸಪ್ತಮದಲ್ಲಿ ಕೇತು ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಜಾತಕವನ್ನ ನೋಡ್ಬೇಕು. ಯಾವಾಗಲೂ ಕೂಡ ಕೇತು ಗ್ರಹದ ಮೇಲೆ ಜುಪಿಟರ್ ಆಸ್ಪೆಕ್ಟ್ ಅಂದ್ರೆ ಗುರುಗ್ರಹದ ಆಸ್ಪೆಕ್ಟ್ ಇದ್ರೆ ಮ್ಯಾರಿಟಲ್ ಲೈಫ್ ಅಲ್ಲಿ ಇಶ್ಯೂಸ್ ಬರಲ್ಲ. ಒಂದ್ ವೇಳೆ ಕೇತು ಡೈರೆಕ್ಟ್ ಆಗಿ ಸರಿಯಾಗಿರೋ ಡಿಗ್ರಿಗಳಿಗೆ ಇದ್ದಾಗ, ಬಟ್ ಬರೀ ಲಗ್ನ ಚಾರ್ಟ್ ಮಾತ್ರ ನೋಡಬಾರದು, ಡಿವಿಷನಲ್ ಚಾರ್ಟ್ ಗಳನ್ನು ಕೂಡ ನೋಡ್ಬೇಕಾಗತ್ತೆ. ಡಿವಿಷನಲ್ ಚಾರ್ಟ್ಸ್ ನೋಡ್ದಲೇ ಫಲಿತವನ್ನು ಹೇಳಬಾರದು. ಬಟ್ ಇನ್ ಜನರಲ್ ಹೇಳೋದಾದ್ರೆ, ಕೇತು ಗ್ರಹ ಈಗ ಈ ರಾಶಿ ಭವಿಷ್ಯ ಅಂತ ಬಂದಾಗ ನನಗೆ ಹೊಳೆಯೋದು ಏನು ಅಂತಂದ್ರೆ, ನಾಡಿ ಜ್ಯೋತಿಷ್ಯದಲ್ಲಿ ದಶೆಯನ್ನ ನೋಡಲ್ಲ. ನಾಡಿ ಜ್ಯೋತಿಷ್ಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟ್ರಾನ್ಸಿಟ್ ನ ನೋಡ್ತಾರೆ. ಸೊ ಅದು ರಾಶಿ ಭವಿಷ್ಯವನ್ನ ಆ ರೀತಿ ನಾವು ಅರ್ಥ ಮಾಡ್ಕೋಬಹುದು. ಇಲ್ಲಿ ಟ್ರಾನ್ಸಿಟ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಕೇತು ಗ್ರಹ 7ನೇ ಮನೆಯೆಲ್ಲ ದಾಟ್ತಾ ಇದ್ದಾಗ ಇಲ್ಲಿ ಶನಿಯಿಂದ ಅದು 6ನೇ ಮನೆಗೆ ಬರುತ್ತೆ. ಆ ಬಗ್ಗೆ ನಾವು ನೋಡಿದಾಗ ವೈವಾಹಿಕ ಜೀವನದಲ್ಲಿ ಖಂಡಿತವಾಗಲೂ ಕೂಡ ಇಶ್ಯೂಸ್ನ ಇದ್ಕೊಡುತ್ತೆ. ಯಾರ್ಯಾರು ಕುಂಭರಾಶಿಯವರು ಇದ್ದೀರಾ ಅವೆಲ್ಲರೂ ಕೂಡ ಖಂಡಿತವಾಗಲೂ ಸಹ ವೈವಾಹಿಕ ಜೀವನದಲ್ಲಿ ಇಶ್ಯೂಸು, ಟೆನ್ಷನ್ಸು ಎಲ್ಲ ಬರ್ಬೋದು. ಬಟ್ ವೈವಾಹಿಕ ಜೀವನ ಅಂದಾಗ ನಾನು ಕೆಲವು ವಿಚಾರಗಳನ್ನ ಹೇಳಬೇಕು. ಮ್ಯಾಚ್ ಮೇಕಿಂಗ್ ಅಂತ ಹೇಳ್ತೀವಿ, ಸೈಂಟಿಫಿಕ್ ಮ್ಯಾಚ್ ಮೇಕಿಂಗ್ ನ ಎಷ್ಟು ಜನ ಮಾಡಿಸ್ಕೊಳ್ಳಲ್ಲ. ಗಣಕುಟ ಸಾಲಾವಳಿ, ಮನುಷ್ಯಗಣ, ಪ್ರಾಣಿಗಣ ಅಂತ ನೋಡಿ ಆ 18 ಗಣಕುಟ ಸಾಲಾವಳಿ ಸಂಖ್ಯೆ ಬಂದ್ರೆ ಮದುವೆ ಆಗ್ತಾರೆ. ಇದು ಎಷ್ಟೋ ಜ್ಯೋತಿಷರುಗಳಿಗೆ ಜಾತಕದ ಹೊಂದಾಣಿಕೆಯನ್ನು ಮಾಡ್ಲಿಕ್ಕೆ ಬರಲ್ಲ. ನೀವು ಒಬ್ರು ಬಹಳ ದೊಡ್ಡ ಜ್ಯೋತಿಷ್ BV ರಾಮನ್ ಅವರ ಮಗಳು ಆಗಿರುವಂತಹ ಅವರು ಗಾಯತ್ರಿ ವಾಸುದೇವರವರು ಒಂದು ಉತ್ತಮವಾಗಿರೋ ಪುಸ್ತಕವನ್ನು ಬರೆದಿದ್ದಾರೆ.
ಸೈಂಟಿಫಿಕ್ ಮ್ಯಾಚ್ ಮೇಕಿಂಗ್ ಅಂತೇಳಿ. ಅದನ್ನ ನಾನು ಯೂಶುವಲ್ ಆಗಿ ಅಪ್ಲೈ ಮಾಡ್ತಾ ಇರ್ತೀನಿ ಆ ಪ್ರಿನ್ಸಿಪಲ್ಸ್ನ. ಅಲ್ಲಿ ಫಸ್ಟ್ ಸೈಕಲಾಜಿಕಲ್ ಮ್ಯಾಚ್ ಮೇಕಿಂಗು, ಅವರ ಆಯುಷ್ಯ, ಆರೋಗ್ಯ, ಸಂತಾನ, ವ್ಯಕ್ತಿತ್ವ ಇದನ್ನೆಲ್ಲ ನೋಡಿ ಮ್ಯಾಚಿಂಗ್ ಮಾಡಬೇಕು ಅಂತೇಳಿ ನಮಗೆ ಜ್ಯೋತಿಷ್ಯದಲ್ಲಿ ಅವರು ಅಷ್ಟು ಚೆನ್ನಾಗಿ ಬರೀತಾರೆ. ಎಕ್ಸಾಂಪಲ್ ಚಾರ್ಟ್ಸ್ನ ಕೂಡ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ, ಗಣಕೂಟ ಸಾಲಾವಳಿ ನೋಡ್ತೀವಿ, ಅದ್ರಲ್ಲಿ ಬರೆದ ಸಂಖ್ಯೆಗಳ ಪ್ರಕಾರವಾಗಿ ಮದುವೆ ಮಾಡ್ತೀವಿ. ಸೊ ಅದು ಸೈಂಟಿಫಿಕ್ ಅಲ್ಲ. ಮತ್ತೆ ಅವ್ರ ಜಾತಕ ತೋರಿಸಿಲ್ಲ ಆದ್ರೂ ಚೆನ್ನಾಗಿದ್ರಲ್ಲ ಅಂತ ಪ್ರಶ್ನೆಗಳು ಬೇರೆ ಕೇಳ್ತಾರೆ. ನೋಡಿ, ಸೈಂಟಿಫಿಕ್ ಮ್ಯಾಚ್ ಮೇಕಿಂಗ್ ಅಲ್ಲಿ ಸೈಕಲಾಜಿಕಲ್ ಆಗಿ ವ್ಯಕ್ತಿ ಹೆಂಗೆ ಅಂತ ನೋಡ್ಬೇಕು. ಮೆಂಟಲ್ ಪ್ರಾಬ್ಲಮ್ಸ್ ಇದೆಯಾ, ವಿಪರೀತ ಕೋಪ ಇದೆಯಾ, ಅಹಂಕಾರ ಇದೆಯಾ, ಅನ್ಕಾಂಪ್ರಮೈಸಿಂಗ್ ನೇಚರ್ ಇದೆಯಾ, ಎಲ್ಲ ನೋಡ್ಬಿಟ್ಟು ನಾವು ಮ್ಯಾಚ್ ಮೇಕಿಂಗ್ ಮಾಡ್ಬೇಕೇ ಹೊರತು ಸುಮ್ಮನೆ ಗಣಕೂಟ ಸಾಲಾವಳಿ ಅನ್ನೋದು ಒಳ್ಳೆ ಕ್ರೈಟೀರಿಯಾ ಅಲ್ಲ. ಅಂದ್ರೆ ಒಂದು ಸರಿಯಾಗಿರೋ ಮಾನದಂಡ ಅಲ್ಲ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದೇನು ಅಂದ್ರೆ ಸೈಂಟಿಫಿಕ್ ಮ್ಯಾಚ್ ಮೇಕಿಂಗ್ ಮಾಡಿಸ್ಕೊಳ್ಳಿ. ಇನ್ನ ಕುಂಭರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಪಂಚಮದಲ್ಲಿ ಶುಕ್ರ ಗ್ರಹ ಇರುವಂಥದ್ದು. ಆಮೇಲೆ ಇಂಟರ್ವ್ಯೂ ಮಾಡೋ ಪ್ರಯತ್ನ ಪಡ್ತಿರೋರು, ಜಾಬಿಗೆ ಟ್ರೈ ಮಾಡ್ತಿರೋರು ಎಲ್ಲರೂ ಕೂಡ ಉತ್ತಮವಾಗಿದೆ. ಹಾಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ ಕುಂಭರಾಶಿಯವರಿಗೆ ಅಂತಹ ಸಮಸ್ಯೆಗಳು ಯಾವುದೂ ಇಲ್ಲ. ಬಟ್ ನಮ್ಮಲ್ಲಿ ಸಾಡೆ ಸಾತಿ ಬಗ್ಗೆ ಒಂದು ದೊಡ್ಡ ಭಯ ಉಂಟು ಮಾಡಿದ್ದಾರೆ. ಸೊ KN ರಾವ್ ಅವರ ಒಂದು ರಿಸರ್ಚ್ ಬುಕ್ ಇದೆ ಸಾಡೆ ಸಾತಿ ಅಂತ ಹೇಳಿ. ಅಲ್ಲಿ ಒಂದು ಈಸಿ ಆಗಿರುವಂತಹ ಕೆಲವು ಮೆಥಾಡಲಜಿಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಲಗ್ನಾಧಿಪತಿ ಶನಿ ಆಗಿದ್ರೆ ಸಾಡೆ ಸಾತಿ ಕಾಡೋದಿಲ್ಲ ಅಂತೇಳಿ, ರಾಶಿಯಾಧಿಪತಿ ಶನಿ ಆಗಿದ್ರೆ. ಸೊ ಇದ್ರ ಬಗ್ಗೆ ಯಾವ ಜ್ಯೋತಿಷರುಗಳು ಚರ್ಚೆ ಮಾಡಲ್ಲ. ಏನ್ ಹೇಳ್ತಾರೆ, ಸಾಡೆ ಸಾತಿ ಆಗಿದೆ ಸಮಸ್ಯೆ ಅಂತ ಹೇಳ್ತಾರೆ. ನಿಮಗೆ ಅಷ್ಟಮ ಶನಿ, ಕಂಟಕ ಶನಿ ಏನೇನೋ ಎದುರಿಸ್ತಾರೆ. ಅವೆಲ್ಲ ಭಯ ಪಡಬೇಡಿ. ಸಾಡೆ ಸಾತಿ ಅನ್ನುವಂಥದ್ದು ಒಂದು ಭಯ ಪಡುವಂಥದ್ದಲ್ಲ. ನಮಸ್ಕಾರ. ಈಗ 12 ರಾಶಿಗಳ ಫಲಗಳನ್ನು ನಾನು ನೋಡಿದ್ವಿ. ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ರಾಶಿ ಫಲ ನೋಡುವಂಥದ್ದಿದೆ. ತುಂಬಾ ಜನ ರಾಶಿ ಫಲಗಳಲ್ಲಿ ನಡೆಯಲ್ಲ ಹಾಗೆ ಅಂತ ಮಾತಾಡ್ತಿದ್ದಾರೆ. ಜಾತಕದ ನಿರೂಪಣೆ ಮಾಡೋ ರೀತಿ ಹೇಗೆ ಅಂತಂದ್ರೆ, ಒಂದು ಜಾತಕವನ್ನ ತೆಗೆದುಕೊಂಡಿದ್ದೀರಾ, ಫಸ್ಟ್ ಆ ಜಾತಕದಲ್ಲಿ ಆ ವ್ಯಕ್ತಿಯ ಬರ್ತ್ ಟೈಮ್ ಕರೆಕ್ಟ್ ಆಗಿಲ್ವಾ ಅಂತ ನೋಡ್ಬೇಕು. ಇದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಹೇಳ್ತಾರೆ. ಇದಕ್ಕೆ ಬಹಳಷ್ಟು ಗ್ರಂಥಗಳಿದೆ. ಅಲ್ಲಿರುವಂತ ಒಬ್ಬ ವ್ಯಕ್ತಿ ಜ್ಯೋತಿಷ್ಯ ಆದವನು ನಿಮ್ಮ ಪಾಸ್ಟ್ ಇವೆಂಟ್ಸ್ ನ ಹೇಳ್ಬೇಕು. ಅದನ್ನ ಜಾತಕದ ಟೈಮಿಂಗ್ ನಾವು ಸೆಟ್ ಮಾಡಿದ್ಮೇಲೆ, ರೆಕ್ಟಿಫೈ ಮಾಡಿದ್ಮೇಲೆ ಫಸ್ಟ್ ಲಗ್ನ, ಆಮೇಲೆ ಫಾರ್ ಎಕ್ಸಾಂಪಲ್ ಒಂದು ಮದುವೆ ಬಗ್ಗೆನೇ ನಾವು ಹೇಳೋದಾದ್ರೆ, ನಿಮ್ಮ ಮದುವೆ ಯಾವಾಗ ಆಗುತ್ತೆ ಅನ್ನೋದಾದ್ರೆ, ಕೆಲವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ 2 ನಿಮಿಷ 5 ನಿಮಿಷದ ರೀಚಾರ್ಜ್ ಮಾಡಿಸ್ಕೊಂಡು ಅದರಲ್ಲಿ ಏನು ಚಾಟ್ ಮಾಡಿ ಇಷ್ಟರಲ್ಲಿ ನಮ್ಮ ಭವಿಷ್ಯ ಹೇಳಿ ಅಂತ ಕೇಳೋವಂಥದ್ದು ನೋಡಿದೆ ನಾನು. ಬಹಳ ಹಾಸ್ಯಾಸ್ಪದ, ಜ್ಯೋತಿಷ್ಯಕ್ಕೆ ಅವಮಾನ ಅದು. ಒಂದು ಜಾತಕ ಆದ ಫಸ್ಟ್ ಲಗ್ನ, ಆಮೇಲೆ ಸಪ್ತಮಾಧಿಪತಿ, ಆಮೇಲೆ ಶುಕ್ರ ಗ್ರಹ, ಆಮೇಲೆ ನವಾಂಶದಲ್ಲಿ ಆ ಗ್ರಹಗಳಿದ್ದಾವೆ. ರಾಶಿ ತುಲ್ಯ ನವಾಂಶ ಅಂತ ನಾವು ನೋಡ್ತೀವಿ. ಎರಡನ್ನು ಕಂಪೇರ್ ಮಾಡಿ ಹಸ್ತರೇಖೆಯಲ್ಲೂ ಕೂಡ ಆ ಏಜ್ಗೆ ಯೂನಿಯನ್ ಲೈನ್ ಟಚ್ ಆಗಿದೆ ಅಂತ ನೋಡ್ಕೋಬೇಕು ಶುಕ್ರ ಸ್ಥಾನಕ್ಕೆ. ಅದಾದ ಮೇಲೆ ಟ್ರಾನ್ಸಿಟ್ ಗಳಲ್ಲಿ ಗುರುಗ್ರಹ ಎಲ್ಲಿದೆ, ಸಪ್ತಮಾಧಿಪತಿ ಎಲ್ಲಿದ್ದಾನೆ, ವಿವಾಹ ಸಹಮ್ ಅಂತಾರೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದೆಲ್ಲ ಆದ್ಮೇಲೆ ಅವರ ಒಂದು ಡಬಲ್ ಟ್ರಾನ್ಸಿಟ್ ಥಿಯರಿ ಅಂತಾರೆ. ಶನಿ ಗ್ರಹದ, ಗುರುಗ್ರಹದ 2 ಡಬಲ್ ಟ್ರಾನ್ಸಿಟ್ ನ ನೋಡ್ಕೊಂಡು ಫೈನಲ್ ಆಗಿ ಒಂದು ಜಡ್ಜ್ಮೆಂಟ್ ನ ಒಬ್ಬ ಅಸ್ಟ್ರಾಲಜರ್ ಕೊಡಬೇಕು. ಇದಕ್ಕೆ ಪ್ರೆಡಿಕ್ಷನ್ ಅಂತಾರೆ. ಪ್ರಶ್ನೆ ಕುಂಡ್ಲಿಯನ್ನು ಕೂಡ ಉಪಯೋಗಿಸ್ಬೇಕು. ಪ್ರಶ್ನದಲ್ಲಿ ಇತ್ತಶಾಲ ಯೋಗ ಆಗಿದೆಯಾ, ಕಾಂಬೂಲ ಯೋಗ ಆಗಿದೆಯಾ, ಇವೆಲ್ಲ ನೋಡಿ ಫೈನಲ್ ಪ್ರೆಡಿಕ್ಷನ್ ಕೊಟ್ರೆ ಪ್ರೆಡಿಕ್ಷನ್ ನಿಜವಾಗುತ್ತೆ. ಹಾಗೆಯೇ ಜ್ಯೋತಿಷಿ ವ್ಯಕ್ತಿಗತವಾಗಿ ಅವನು ಶುದ್ಧವಾಗಿರ್ಬೇಕು. ಅವಾಗ ಮಾತ್ರ ಪ್ರೆಡಿಕ್ಷನ್ ನಿಜ ಆಗುತ್ತೆ. ನಮಸ್ಕಾರ.